ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೈಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಒಂದು ಸುತ್ತ ಮನಸ್ಸನ್ನ ಯಾವ ರೀತಿಯಾಗಿ ಟ್ರೈನ್ನ ಮಾಡಬೇಕು, ಓಕೆ, 3 ಪವರ್ಫುಲ್ ವೇಸ್ ಟು ಟ್ರೈನ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನಿಮ್ಮ ಒಂದು ಜೀವನದ ದಿನನಿತ್ಯದ ಕೆಲಸ ಆಗಿರ್ಬೋದು, ನಿಮ್ಮ ಒಂದು ನಿರ್ಧಾರಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಲೈಫಲ್ಲಿ ಏನೇನು ಸಿಚುವೇಶನ್ ಫೇಸ್ ಮಾಡ್ತಿದ್ದೀರಾ, ಎಲ್ಲದನ್ನು ಕೂಡ ಸುಪ್ತ ಮನಸ್ಸಿನ ಕಾರ್ಯ ಆಗಿರುತ್ತೆ. ಸೊ ದಟ್ ನಾವು ಈ ಒಂದು 3 ಪವರ್ಫುಲ್ ವೇಸ್ಗಳನ್ನ ತಿಳಿಯೋದ್ರಿಂದ, ನಾನು ಇದನ್ನ ಪ್ರಾಕ್ಟಿಕಲಿ ಸೈನ್ಸ್ ಬ್ಯಾಕ್ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಇದನ್ನ ನೀವು ಅಪ್ಲೈ ಮಾಡಿದ್ದೇ ಆದ್ರೆ ನಿಮ್ಮ ಒಂದು ಲೈಫ್ನ ಹ್ಯಾಪಿಯಾಗಿ ಲೀಡ್ನ ಮಾಡ್ಬೋದು. ಜೊತೆಗೆ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಓಕೆ, ನಿಮ್ಮ ಒಂದು ಸುಪ್ತ ಮನಸ್ಸಿನಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಪೀಸ್ ಇರ್ಬೋದು, ಏನೆಲ್ಲ ಚೇಂಜ್ನ ಮಾಡ್ಕೊಬೇಕಂತಿದ್ದೀರಾ ಇದರಿಂದ ಸಾಧ್ಯ ಆಗುತ್ತೆ. ಹೇಗೆ ಅಂತ ಡೀಟೇಲ್ ಆಗಿ ನೋಡೋಣ. ಸೊ ಈಗ ಕ್ವಿಕ್ ಆಗಿ ಒಂದೊಂದಾಗಿ ನೋಡೋಣ. ಓಕೆ, ಯಾವೆಲ್ಲ ಆ ಒಂದು ಬ್ಯೂಟಿಫುಲ್ 3 ಟೂಲ್ ಅಂತ. ಓಕೆ, ಸೊ ಮೊದಲನೇದಾಗಿ ಪ್ರಿಸಿಷನ್ ಅಫರ್ಮೇಷನ್ ಅಂತ ಹೇಳಿದ್ರೆ ಸ್ಪಷ್ಟವಾದ ಅಫರ್ಮೇಷನ್ಗಳು, ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ಗಳು. ಇಲ್ಲಿ ಹೇಗೆ ನೋಡಿ, ನಿಮ್ಮ ಮಾತುಗಳೇ ನಿಮ್ಮ ಒಂದು ನಂಬಿಕೆ ಆಗುತ್ತೆ. ಆ ಒಂದು ನಂಬಿಕೆಯಿಂದ ನಿಮ್ಮ ಜೀವನನ ರೂಪಿಸುವಂಥದ್ದು. ಇದು ನಮ್ಮ ಬ್ರೈನಲ್ಲಿ ಯಾವ ರೀತಿ ಕೆಲಸನ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಪ್ರತಿದಿನನೂ ಕೂಡ ನಾನು ಯಶಸ್ವಿಯಾಗಿದ್ದೇನೆ, ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ ಅಂತ ಈ ರೀತಿಯಾಗಿ ಹೇಳ್ಕೊಂತ ಬಂದಾಗ ಏನಾಗುತ್ತೆ, ನಮ್ಮೊಂದು ಬ್ರೈನಲ್ಲಿ ಈ ಒಂದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ರನ್ ಆಗುತ್ತೆ. ಇಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದ್ರದ್ದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ನಮಗೆ ಹೊಂದಾಣಿಕೆ ಆಗುವಂತ ಜನಗಳು, ನಮಗೆ ಹೊಂದಾಣಿಕೆ ಆಗುವಂತ ಸಿಚುವೇಶನ್ಸ್ಗಳು, ನಾವು ಏನು ಇಲ್ಲಿ ನಾವು ಕೀಪ್ ಮಾಡ್ತಾ ಇದ್ವಿ ಅಫರ್ಮೇಷನ್ ಪಾಸಿಟಿವ್ ಸ್ಟೇಟ್ಮೆಂಟ್ ನ ಏನ್ ಕೀಪ್ ಮಾಡ್ತೀವಿ, ಅದಕ್ಕೆ ಹೊಂದಾಣಿಕೆ ಆಗೋ ರೀತಿ ಜನಗಳನ್ನ, ಸಿಚುವೇಶನ್, ಈ ಒಂದು ಲೈಫ್ ನಲ್ಲಿ ಅವಕಾಶಗಳನ್ನ ರೂಪಿಸ್ತಾ ಬರುತ್ತೆ. ಈಗ ನಾನು ಪ್ರೀವಿಯಸ್ ಟೈಮ್ ನಾನು ನಿಮ್ಗೆ ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ನಮಗೆ ಸಪರೇಟ್ ವಿಡಿಯೋ ಇದೆ. ಯು ಜಸ್ಟ್ ಗೋ ಅಂಡ್ ವಾಚ್ ದಟ್ ವಿಡಿಯೋ ಟು. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಯಾವ್ದನ್ನ ರಿಪೀಟೆಡ್ ಆಗಿ ತಗೊಂತೀರಾ, ರಿಪೀಟೆಡ್ ಅಫರ್ಮೇಷನ್ ಯಾವ ರೀತಿ ಮಾಡ್ತೀರಾ, ನಾನು ಸಕ್ಸಸ್ಫುಲ್ ಆಗಿದ್ದೇನೆ, ನಾನು ಹ್ಯಾಪಿ ಆಗಿದ್ದೇನೆ, ನಾನು ಹೆಲ್ದಿ ಆಗಿದ್ದೇನೆ, ಈ ರೀತಿಯಾಗಿ ನೀವು ರಿಪೀಟೆಡ್ ಆಗಿ ನೀವು ಅಫರ್ಮೇಷನ್ ಹೇಳ್ಕೊಂತ, ಅಥವಾ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ನ ಯಾವ ರೀತಿಯಾಗಿ ನಾನು ಫೈನಾನ್ಷಿಯಲ್ ಫ್ರೀಡಮ್ ನ ಹೊಂದಿದ್ದೇನೆ, ನಾನು ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದೇನೆ, ನಾನು ಒಂದು ಹ್ಯಾಪಿ ರಿಲೇಶನ್ಶಿಪ್ ನ ಪಡ್ಕೊಂಡಿದ್ದೇನೆ, ಇದನ್ನ ಸೀಕ್ ಮಾಡ್ತಾ 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 ನೀವು ಪದೇ ಪದೇ ರಿಪೀಟೆಡ್ ಆಗಿ ತಗೊಳ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ನಿಮ್ಮ ಒಂದು ಬೇಡದ ಇನ್ಫಾರ್ಮೇಶನ್ ನ ಫಿಲ್ಟರ್ ನ ಮಾಡುವಂಥದ್ದು. ನಾವು ನೋಡಿ, ನಮ್ಗೆ ಗೊತ್ತಿಲ್ಲದೇನೆ ಎಷ್ಟೋ ಇನ್ಫಾರ್ಮೇಶನ್ ಗ್ಯಾದರ್ ಆಗುತ್ತೆ, ಬಟ್ ಇಲ್ಲಿ ನೀವು ಯಾವ್ದನ್ನ ಹೆಚ್ಚು ರಿಪೀಟ್ ನ ಮಾಡ್ತೀರಾ, ಸೊ ಅದನ್ನ ಇದು ತಗೊಳುತ್ತೆ, ಫಿಲ್ಟರ್ನ ಮಾಡುತ್ತೆ. ಫಿಲ್ಟರ್ನ ಮಾಡಿ ನಮ್ಮೊಂದು ಸಬ್ ಕಾನ್ಷಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗೋದಕ್ಕೆ ಇದು ಸಹಾಯನ ಮಾಡುವಂಥದ್ದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಅಂದ್ರೆ ಇಲ್ಲಿ ನೀವು ಹೇಳ್ಕೊಳ್ಳೋ ಅಫರ್ಮೇಷನ್ಗಳು ನ್ಯೂರಲ್ ಪಾತ್ವೇಸ್ಗಳಾಗಿ ಬದಲಾಗ್ತದೆ. ಅಂದ್ರೆ ನೀವು ಹೆಚ್ಚು ಯಾವ್ದನ್ನ ರಿಪೀಟ್ ಮಾಡ್ತೀರಾ ಅದನ್ನ ನಂಬ್ಕೊಳ್ಳುತ್ತೆ ಸಬ್ ಕಾನ್ಷಿಯಸ್ ಏನಂತ ಹೇಳಿದ್ರೆ, ನೀವು ಯಾವ್ದನ್ನ ರಿಪೀಟ್ ಮಾಡ್ತೀರಾ ಆ ರಿಪಿಟೇಷನ್ಸ್ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುವಂತದ್ದು. ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ಅಲ್ವಾ, ಹೇಗೆ ನೀವು ನಿಮ್ಮನ್ನ ಪ್ರೋಗ್ರಾಮ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಸೊಸೈಟಿಯಿಂದ, ಪೇರೆಂಟ್ಸ್ ಇಂದ, ಅಥವಾ ನಿಮ್ಮದೇ ಒಂದು ಓಲ್ಡ್ ಪ್ಯಾಟರ್ನ್ಸ್ ಮೆಮೊರೀಸ್ಗಳಿಂದ ಆಟೋ ಪೈಲಟ್ ಆಗಿ ಅದನ್ನ ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀರಾ. ಅಂದ್ರೆ ಸಬ್ ಕಾನ್ಷಿಯಸ್ ಅಲ್ಲಿ ಅದು ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಸೊ ದಟ್ ಇದನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ಈ ಪ್ರಿಸಿಷನ್ ಅಫರ್ಮೇಷನ್ ಅಂದ್ರೆ ನಿಮ್ಗೆ ಸ್ಪಷ್ಟವಾಗಿರ್ಬೇಕು. ಅದನ್ನ ಯಾವ ರೀತಿ ಅಂತ ನೋಡೋಣ. ಇದನ್ನ ಹೇಗ್ ಮಾಡೋದು, ಈಗ ನಾನು ಹೇಳಿದೆ ಅಫರ್ಮೇಷನ್ ಹೇಳ್ಕೊಳ್ಳಿ ಅಂತ ಹೇಳಿದೆ. ಇದನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಅಫರ್ಮೇಷನ್ ಹೇಳ್ಕೊಂಡ್ರೆ ನಮಗೆ ಪವರ್ಫುಲ್ ಆಗಿ ವರ್ಕ್ ಆಗುವಂಥದ್ದು. ಇದು ನೋಡಿ, ಯಾವಾಗ್ಲೂ ಕೂಡ ನಾವು ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡಬೇಕಾಗಿರುತ್ತೆ. ಸುಪ್ತ ಮನಸ್ಸಿಗೆ ನೋಡಿ, ಈ ಕ್ಷಣದಲ್ಲಿ ನಡೀತಾ ಇದೆ. ನೀವು ಒಂದು ಮೂವಿನ ವಾಚ್ ಮಾಡ್ತಿರ್ತೀರಲ್ವಾ, ಅಥವಾ ನೀವು ಬೇರೆ ಕಡೆ ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ತಿರ್ತೀರಾ, ಬಟ್ ಇಲ್ಲಿ ರೇಡಿಯೇಟ್ ಆಗ್ತಿರುತ್ತೆ, ಇಲ್ಲಿ ಭಾವನೆಗಳು ಚೇಂಜ್ ಆಗಿರುತ್ತೆ. ನೀವು ಯಾವುದೋ ಒಂದು ಹಳೆ ಒಂದು ಮೆಮೊರಿನ ತಗೊಂಡ ತಕ್ಷಣ ಇಲ್ಲಿ ಪೇನ್ ಆಗ್ಬೋದು, ಅಥವಾ ಯಾವುದೋ ಒಂದು ಹ್ಯಾಪಿ ಮೆಮೊರೀಸ್ ನ ತಗೊಂಡಾಗ ಇಲ್ಲಿ ಹ್ಯಾಪಿನೆಸ್ ಕ್ರಿಯೇಟ್ ಆಗ್ಬೋದು. ಅದೇ ರೀತಿ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಪವರ್ಫುಲ್ ಆಗಿ ಪ್ರೋಗ್ರಾಮಿಂಗ್ ನ ಮಾಡ್ಬೇಕಂತ ಹೇಳಿದ್ರೆ, ಐ ಆಮ್ ಸಕ್ಸಸ್ಫುಲ್, ನಾನು ಆಲ್ರೆಡಿ ಸಕ್ಸಸ್ ಆಗಿದ್ದೀನಿ. ಸೊ ಈ ರೀತಿಯಲ್ಲಿ ತಗೊಂಡಾಗ ಏನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ. ಈ ರೀತಿಯಾಗಿ ನೀವು ಮಾಡ್ತಾ 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 ಏನಾಗುತ್ತೆ, ನಾನು ಸಕ್ಸಸ್ಫುಲ್ ಇದ್ದೀನಿ ಅಂತ ಅನ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಹೊರಗಿನ ಸಿಚುವೇಶನ್ ಕೂಡ ತುಂಬಾ ಬದಲಾವಣೆ ಆಗುತ್ತೆ, ಮ್ಯಾಜಿಕಲಿ ಚೇಂಜ್ ಆಗುತ್ತೆ. ಆ ಒಂದು ಪವರ್ ಸಬ್ ಕಾನ್ಷಿಯಸ್ಗೆ ಇದೆ. ಬಿಕಾಸ್ ನಮ್ಮ ಒಂದು 95% ಲೈಫ್ ನ ರನ್ ಮಾಡೋದೇ ಸಬ್ ಕಾನ್ಷಿಯಸ್, ಹೌದಲ್ವಾ? ನೋಡಿ, ನೀವು ಅಫರ್ಮೇಷನ್ ಹೇಳ್ಕೊಬೇಕಾದ್ರೆ ನಿಮ್ಮ ಒಂದು ಭಾವನೆಗಳು ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಮನಸ್ಸಿನ ಸ್ಥಿತಿ ಯಾವ ರೀತಿ ಇರುತ್ತೆ, ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳ್ಕೊಂಡಾಗ ನೋಡಿ, ನಿಮ್ಮ ಒಂದು ದೇಹದಲ್ಲಿ ಆಟೋಮೆಟಿಕಲಿ ಆ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನಿಮ್ಮ ಒಂದು ಮನಸ್ಸು ಆ ಒಂದು ಪೀಸ್ ನ ಅನುಭವ ಮಾಡುತ್ತೆ. ನೋಡಿ, ನಿಮ್ಮ ಒಂದು ಎಮೋಷನ್ಸ್, ನಿಮ್ಮ ಒಂದು ಫೀಲಿಂಗ್ಸ್, ಮತ್ತೆ ಈ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ನ ಹೇಳ್ಕೊಂಡಾಗ ಏನಾಗುತ್ತೆ, ಪವರ್ಫುಲಿ ಸಬ್ ಕಾನ್ಷಿಯಸ್ ಪ್ರೋಗ್ರಾಮ್ ಆಗುತ್ತೆ. ಇದನ್ನ ಯಾವ ಟೈಮು ನಾವು ಯೂಸ್ ಮಾಡಿದಾಗ, ಅಫರ್ಮೇಷನ್ಗಳನ್ನ ಯೂಸ್ ಮಾಡಿದಾಗ ಪವರ್ಫುಲಿ ಪ್ರೋಗ್ರಾಮ್ ಆಗುತ್ತೆ ಅಂದ್ರೆ, ಈಗ ನಾವು ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್, ನೋಡಿ, ರಾತ್ರಿ ಮಲಗಿರ್ತೀರಾ ಅಲ್ವಾ, ಬೆಳಿಗ್ಗೆ ಎದ್ದ ತಕ್ಷಣ ಯು ಜಸ್ಟ್ ಬೇರೆ ಏನು ನೋಡೋದಿಲ್ಲ. ಅಂದ್ರೆ ನೀವು ಆರಾಮಾಗಿ
ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ನೀವು ಸೈಲೆಂಟ್ ಆಗಿರ್ಬೋದು ಅಥವಾ ಮೆಡಿಟೇಷನ್ ಅಲ್ಲಿ ನೀವು ಹೇಳ್ಕೊಬೋದು ಇದನ್ನ. ಅಂದ್ರೆ ಜಸ್ಟ್ ಒಂದು 2 ಮಿನಿಟ್ಸ್ ನೀವೇನ್ ಮಾಡ್ಬೇಕು, ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಕೂತ್ಕೊಂಡು ನೀವು ಅಫರ್ಮೇಷನ್ ಹೇಳ್ಕೊಳ್ಳುವಂಥದ್ದು. ನಾನು ಸಕ್ಸಸ್ಫುಲ್ ಇದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ, ನಾನು ನೆಮ್ಮದಿ ಆಗಿದ್ದೀನಿ, ಓಕೆ, ನನಗೆ ಎಲ್ಲವೂ ಸಿಗ್ತಿದೆ, ನನಗೆ ಫೈನಾನ್ಷಿಯಲಿ ನಾನು ತುಂಬ ಚೆನ್ನಾಗಿ ಆಗ್ತಿದ್ದೀನಿ. ಅಥವಾ ನೀವು ಸ್ಟೂಡೆಂಟ್ ಆಗಿದ್ರೆ ನಾನು ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗಿದ್ದೀನಿ, ನನ್ನಲ್ಲಿ ಆ ಒಂದು ಪವರ್ಫುಲ್ ಮೆಮೊರಿ ಇದೆ, ನನ್ನ ಸುತ್ತ ಮನಸ್ಸು ನಾನು ಏನನ್ನ ಅನ್ಕೊಂಡಿದ್ದೆ ಅದನ್ನ ಸಾಧಿಸೋದಕ್ಕೆ ನನಗೆ ಸಹಾಯ ಮಾಡುತ್ತೆ. ಅಥವಾ ಒಂದು ಬಿಸ್ನೆಸ್ ಇರ್ಬೋದಲ್ವಾ, ನನ್ನ ಒಂದು ಬಿಸ್ನೆಸ್ ಪ್ರತಿದಿನನೂ ಗ್ರೋ ಆಗ್ತಿದೆ, ನನ್ನ ಒಂದು ಕಂಪ್ನಿ ಹೆಚ್ಚೆಚ್ಚು ಬೆಳೀತಾ ಇದೆ ಅಲ್ವಾ. ಈ ರೀತಿಯಾಗಿ ಅಂದ್ರೆ ನಿಮ್ಮ ಒಂದು ಫೀಲ್ ಯಾವ್ದಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ನೀವು ಅಫರ್ಮೇಷನ್ ಬಳಸುವಂಥದ್ದು. ಸೊ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಏನಾಗಿರುತ್ತೆ, ನಾವು ಯಾವುದೇ ಒಂದು ಬೀಟಾ ಕನೆಕ್ಷನ್ಸ್ ಇರಲ್ಲ, ಬೀಟಾ ಸ್ಟೇಟ್ ಅಲ್ಲಿ ಇರಲ್ಲ. ಬೀಟಾ ಕನೆಕ್ಷನ್ ಅಂತ ಹೇಳಿದ್ರೆ ಏನು, ಈಗ ನಾವು ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀವಲ್ವಾ, ಕನ್ವರ್ಸೇಷನ್ ಮಾಡ್ತಿರ್ತೀವಿ ಅಥವಾ ಬೇರೆ ಬೇರೆ ಯೋಚನೆಗಳನ್ನ ಮಾಡ್ತಿರ್ತೀವಿ, ಸಡನ್ ಆಗಿ ಬೇರೆ ಬೇರೆ ಇನ್ಫಾರ್ಮ್ ಗ್ಯಾದರ್ ಮಾಡ್ಬಿಡ್ತಿರ್ತೀವಿ. ಬಟ್ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮೊಂದು ಮೈಂಡ್ ಆಲ್ಫಾ ಇಲ್ಲ ಥೀಟಾ ಸ್ಟೇಟ್ ಅಲ್ಲಿ ಇರುತ್ತೆ, ಅಂದ್ರೆ ಆಲ್ಮೋಸ್ಟ್ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಗ ನೀವು ಹೆಚ್ಚೆಚ್ಚು ಈ ಪ್ರೋಗ್ರಾಮಿಂಗ್ ನ ಮಾಡೋದ್ರಿಂದ ಸುತ್ತ ಮನಸ್ಸು ಅದನ್ನ ಕ್ಯಾರಿ ಮಾಡುತ್ತೆ, ಅಂದ್ರೆ ಅದನ್ನ ಪವರ್ಫುಲ್ ಆಗಿ ಪ್ರೋಗ್ರಾಮಿಂಗ್ ನ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಮಾರ್ನಿಂಗ್ ಟೈಮ್ ಅಲ್ಲಿ ಜೊತೆಗೆ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವು ಈ ಒಂದು ಅಫರ್ಮೇಷನ್ ಹೇಳ್ಕೊಬೇಕಾಗುತ್ತೆ. ಸೇಮ್ ಈಗ ಏನ್ ಅಫರ್ಮೇಷನ್ ಹೇಳಿದ್ರೆ ಅಂದ್ರೆ ನಿಮ್ಮ ಒಂದು ಸಕ್ಸಸ್ಗೆ ರಿಲೇಟೆಡ್ ಆಗಿ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ಗೆ ರಿಲೇಟೆಡ್ ಆಗಿ ನೀವು ಹೇಳ್ಕೊಳ್ಳುವಂಥದ್ದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲೂ ಅಷ್ಟೇ ನಿಮ್ಮ ದಿನನಿತ್ಯದ ಎಲ್ಲಾ ಕೆಲಸಗಳನ್ನು ಮಾಡಿರ್ತೀರಾ. ಸೊ ದಟ್ ನೀವು ಮಲ್ಗೋಬೇಕಾದ್ರೆ ನೀವು ಪದೇ 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 ಯಾವ್ದನ್ನ ರಿಪೀಟ್ ಮಾಡ್ತಾ ಇರ್ತೀರಾ ನೋಡಿ, ನೀವು ಆ ಒಂದು ಪವರ್ಫುಲ್ ಅಸಂಪ್ಷನ್ ಮಾಡ್ತಿರ್ತೀರಾ, ಅಫರ್ಮೇಷನ್ ಹೇಳ್ಕೊಂತಿರ್ತೀರಾ, ನಿಮ್ಗೆ ವಿಜುವಲೈಸೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಓಕೆ, ಅಂದ್ರೆ ಇಲ್ಲಿ ಆ ಒಂದು ಪಿಕ್ಚರ್ ಬರ್ತಾ ಇರುತ್ತೆ. ಇಲ್ಲಿ 2 ತರ ಇದೆ, ಒಂದು ನೆಗೆಟಿವ್ ಸೈಡ್ ಪಿಕ್ಚರ್, ಪಾಸಿಟಿವ್ ಸೈಡ್ ಪಿಕ್ಚರ್. ಓಕೆ, ದಿನನಿತ್ಯ ನಿಮ್ಗೆ ಒಂದು ಬೇರೆ ಬೇರೆ ರೀತಿ ಆಗಿರುತ್ತೆ, ಒಂದು ಇಲ್ಲ ನೆಗೆಟಿವ್ ಸಿಚುವೇಶನ್ ಇರ್ಬೋದು, ಪಾಸಿಟಿವ್ ಸಿಚುವೇಶನ್ಸ್ ಇರ್ಬೋದು, ಏನೇ ಆಗಿರ್ಬೋದು. ಬಟ್ ಸ್ಟಿಲ್ ವೆನ್ ಆರ್ ಯು ಗೋಯಿಂಗ್ ಟು ಸ್ಲೀಪ್, ಓಕೆ, ಬಿಫೋರ್ ಗೋಯಿಂಗ್ ಟು ಸ್ಲೀಪ್, ಓಕೆ, ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ದಿನನಿತ್ಯದಲ್ಲಿ ಏನೇ ಆಗಿರ್ಬೋದು ಅಲ್ವಾ, ಏನೇ ಒಂದು ಸಿಚುವೇಶನ್ ಆಗಿರ್ಬೋದು, ಬಟ್ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಇಮೇಜ್ ನ ಕ್ರಿಯೇಟ್ ಮಾಡ್ತಾ ಮಲಗಬಾರ್ದು. ಅಂದ್ರೆ ಓಕೆ, ಇವತ್ತು ಮಾರ್ನಿಂಗ್ ಈ ರೀತಿ ಆಯ್ತು, ನೆಗೆಟಿವ್ ಆಯ್ತು, ಓಕೆ, ಅವ್ರು ಬಂದ್ರು ಹೀಗಂದ್ರು ಅಂತ. ಬಿಕಾಸ್ ಏನಾಗುತ್ತೆ, ನೀವು ಅದೇ ಒಂದು ಬ್ಯಾಡ್ ಎಮೋಷನ್ಸ್ ಅಥವಾ ಸ್ಯಾಡ್ ಫೀಲಿಂಗ್ಸ್ ನ ಅಥವಾ ಅಲ್ಲಿ ಏನ್ ಆಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಫೋಕಸ್ ಮಾಡ್ತಾ ಮಲಗಿದ್ರೆ ಏನಾಗುತ್ತೆ, ಸೊ ನೀವ್ ಏನ್ ಮಲಗ್ತೀರಾ ಆ ಒಂದು ಟೈಮ್ ಇಂದ ಅಲ್ಲಿ ಮಾರ್ನಿಂಗ್ ವರ್ಗುನು ಕೂಡ ನಿಮ್ಗೆ ಏನಾಗುತ್ತೆ, ಅದು ಪ್ರೋಗ್ರಾಮ್ ಆಗ್ತಾ ಇರುತ್ತೆ, ಡೀಪ್ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ನೆಗೆಟಿವ್ ಪಿಕ್ಚರ್ ನ ಚೇಂಜ್ ಮಾಡಬೇಕು. ಇಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್ ಇಮೇಜ್ ನ ನೀವು ಕ್ಲಿಯರ್ ಮಾಡ್ಕೊಡಿ. ಓಕೆ, ನಿಮ್ಗೆ ಈಗ ನೀವು ಅಫರ್ಮೇಷನ್ ಹೇಳ್ಕೊತೀರಿ, ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಏನಾಗುತ್ತೆ, ನೀವು ಸಕ್ಸಸ್ಫುಲ್ ಆಗಿರೋ ನಿಮ್ಮದೇ ಒಂದು ಇಮೇಜ್ ನ ಕಾಣ್ತೀರಲ್ವಾ. ಅದೇ ರೀತಿ ನೀವೇನಾದ್ರೂ ಅನ್ಸಕ್ಸಸ್ಫುಲ್ ಅಂತ ಅನ್ಕೊಂಡ ತಕ್ಷಣ ನೀವು ಸ್ಯಾಡ್ ಆಗಿರೋ ಫೇಸ್ ನ ಕಾಣ್ತೀರಾ, ಅಂದ್ರೆ ನಿಮ್ದೇ ಚಿತ್ರಗಳು ಬರೋದು, ನಿಮ್ದೇ ಚಿತ್ರ ಕ್ರಿಯೇಟ್ ಆಗ್ತಾ ಇರುತ್ತೆ ಅಲ್ಲಿ ಅಲ್ವಾ. ಅಥವಾ ನೀವು ಸ್ಯಾಡ್ ಆಗಿರೋದು ಅಥವಾ ನೀವು ಫೀಲ್ ಡೌನ್ ಆಗಿರೋದು ಆ ರೀತಿಯಾಗಿ ಕಾಣ್ತಾ ಇರುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು. ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಪಿಕ್ಚರ್ ನ ಚೇಂಜ್ ಮಾಡ್ಕೋಬೇಕು, ಇಲ್ಲಿ ಪಾಸಿಟಿವ್ ಆಗಿ ಇಮೇಜ್ ನ ಕ್ರಿಯೇಟ್ ನ ಮಾಡ್ತಿರ್ಬೇಕು. ಸೊ ಇಲ್ಲಿ ಪಿಕ್ಚರ್ ತುಂಬಾ ಇಂಪಾರ್ಟೆಂಟ್. ನೀವೇನ್ ಮಾಡಿದ್ರೆ ಐ ಆಮ್ ಸಕ್ಸಸ್ಫುಲ್ ಅಂತ ಅನ್ಕೊಂಡ ತಕ್ಷಣ ನಿಮ್ಮಲ್ಲಿ ಆ ಒಂದು ಪಾಸಿಟಿವ್ ಆ ಒಂದು ಪಿಕ್ಚರ್ ನ ಕ್ರಿಯೇಟ್ ನ ಮಾಡುತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ವಾ. ಐ ಆಮ್ ಹೆಲ್ದಿ ಅನ್ಕೊಂಡಾಗ ನೀವು ಹೆಲ್ದಿ ಆಗಿರೋ ಪಿಕ್ಚರ್ ನ ಕ್ರಿಯೇಟ್ ನ ಮಾಡುತ್ತೆ. ಐ ಆಮ್ ಹ್ಯಾಪಿ ಅನ್ಕೊಂಡಾಗ ಹ್ಯಾಪಿ ಆಗಿರೋ ಪಿಕ್ಚರ್ ನ ಕ್ರಿಯೇಟ್ ನ ಮಾಡುತ್ತೆ. ಐ ಆಮ್ ಪೀಸ್ಫುಲ್ ಅನ್ಕೊಂಡಾಗ ನೀವು ಒಂದು ಪೀಸ್ ಆಗಿರೋ ಒಂದು ಜೀವನ ನಡೆಸ್ತಾ ಇರೋ ಒಂದು ಇಮೇಜ್ ಬರ್ತಾ ಇರುತ್ತೆ ಅಲ್ವಾ. ಸೊ ಅಂದ್ರೆ ಇಲ್ಲಿ ನಾನು ಹೆಚ್ಚು ಕಾನ್ಫಿಡೆನ್ಸ್ ಆಗಿದ್ದೀನಿ ಅಂದಾಗ ಇಲ್ಲಿ ಒಂದು ಕಾನ್ಫಿಡೆಂಟ್ ಆಗಿರೋ ನಿಮ್ಮದೇ ಒಂದು ಚಿತ್ರನ ಕ್ರಿಯೇಟ್ ಆಗುತ್ತೆ. ಸೊ ಅಫರ್ಮೇಷನ್ ಅಷ್ಟು ಪವರ್ಫುಲ್ ಆಗಿರುತ್ತೆ. ಸೊ ಇಲ್ಲಿ ನೀವು ಮಲ್ಗೋಕ್ಕೂ ಮುಂಚೆ ಈ ರೀತಿಯಾಗಿ ನೀವು ಅಫರ್ಮೇಷನ್ ಹೇಳ್ಕೊಂಡಾಗ ಒಂದು ಪಾಸಿಟಿವ್ ಪಿಕ್ಚರ್ ನಿಮ್ಮಲ್ಲಿ ಕ್ರಿಯೇಟ್ ಆಗಿದಾಗ ಮೈಂಡ್ ಅಲ್ಲಿ ಪಾಸಿಟಿವ್ ಪಿಕ್ಚರ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ಅಲೋ ಮಾಡಿ. ಸೊ ಇಷ್ಟೇ ನೀವು ಪ್ರೋಗ್ರಾಮ್ ಮಾಡ್ಬೇಕಾಗಿರೋದು ಏನಂದ್ರೆ ಅರ್ಲಿ ಮಾರ್ನಿಂಗ್ ಆ ರೀತಿಯಾಗಿ ಪ್ರೋಗ್ರಾಮಿಂಗ್ ನ ಮಾಡ್ಕೋಬೇಕು. ಅಗೇನ್ ನೀವು ದಿನನಿತ್ಯದಲ್ಲಿ ಏನೇನೇ ಆದ್ರೂ ಓಕೆ, ಪಾಸಿಟಿವ್ ನೆಗೆಟಿವ್ ವಾಟ್ ಎವರ್ ಆದ್ರೂ ಕೂಡ ನೀವು ಬಿಫೋರ್ ಗೋಯಿಂಗ್ ಟು ಬೆಡ್ ನಿಮ್ಮಲ್ಲಿ ಏನ್ ಪಾಸಿಟಿವ್ ಇದೆ ಅದನ್ನಷ್ಟೇ ಕ್ಯಾರಿ ಮಾಡಬೇಕು. ನೆಗೆಟಿವ್ ನ ನಿಮ್ಮಿಂದ ಸೈಡ್ ಮಾಡಬೇಕು. ಸೈಡ್ ಅಂತ ಹೇಳಿದ್ರೆ ರಿಮೂವ್ ಮಾಡಬೇಕು. ಜಸ್ಟ್ ಫ್ಲಿಪ್ ಮಾಡಿ, ಏನೇ ನೆಗೆಟಿವ್ ಬಂದ್ರು ಫ್ಲಿಪ್ ಮಾಡಿ. ಓಕೆ, ನಾನು ಇದ್ರ ಬಗ್ಗೆ ಮೆಂಟಲ್ ಡಯಟ್ ನ ವಿಡಿಯೋ ಮಾಡಿದ್ದೀನಿ, ಹೇಗೆ ನೆಗೆಟಿವ್ ಪಾಪಪ್ ಆದಾಗ ಅದನ್ನ ಹೇಗೆ ರಿಮೂವ್ ಮಾಡಬಹುದು, ಸೈಂಟಿಫಿಕ್ ಅನಾಲಿಸಿಸ್ ಬಗ್ಗೆ ನಾನು ತಿಳಿಸಿದ್ದೀನಿ ಆ ಒಂದು ವಿಡಿಯೋದಲ್ಲೂ ಕೂಡ. ಜಸ್ಟ್ ಅದನ್ನ ಫ್ಲಿಪ್ ಮಾಡಿ, ಈಸಿಲಿ ಫ್ಲಿಪ್ ಮಾಡಬಹುದು. ಏನೇ ನೆಗೆಟಿವ್ ಥಾಟ್ ಬಂದ್ರು ಕೂಡ ಫ್ಲಿಪ್ ಮಾಡ್ಕೊಡಿ. ಮತ್ತೆ ಅಗೇನ್ ಪಾಸಿಟಿವ್ ಮೋಡ್ಗೆ ಬನ್ನಿ, ಪಾಸಿಟಿವ್ ಅಫರ್ಮೇಷನ್ಗೆ ಬನ್ನಿ, ಪಾಸಿಟಿವ್ ಪಿಕ್ಚರ್ಗೆ ಬನ್ನಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಪಾಸಿಟಿವ್ ಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ದಸ್ ಹೌ ಇಲ್ಲಿ ಪವರ್ಫುಲಿ ಅಫರ್ಮೇಷನ್ ವಿತ್ ಪಿಕ್ಚರ್ ವರ್ಕ್ ಆಗುವಂಥದ್ದು, ಅಂದ್ರೆ ಪ್ರೋಗ್ರಾಮ್ ಡೀಪ್ ಪ್ರೋಗ್ರಾಮಿಂಗ್ ಆಗುವಂಥದ್ದು, ನಿಮಗೆ ಸಕ್ಸಸ್ ಸಿಗುವಂಥದ್ದು, ನಿಮಗೆ ಹ್ಯಾಪಿನೆಸ್ ಸಿಗುವಂಥದ್ದು, ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ತುಂಬಾ ಸುಲಭ ಆಗುವಂಥದ್ದು. ಸೊ ಈಗ ನಾವು 2ನೇ ಟೂಲ್ನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಯಾವುದು ಸುಪ್ತ ಮನಸ್ಸನ್ನ ಡೀಪ್ ಪ್ರೋಗ್ರಾಮಿಂಗ್ ಮಾಡುತ್ತೆ. ಸೊ ನಂಬರ್ 2 ಯಾವುದು ಅಂತ ಹೇಳಿದ್ರೆ ದಿ ಮೋಸ್ಟ್
ಬ್ಯೂಟಿಫುಲ್ ಅಂಡ್ ದಿ ಮೋಸ್ಟ್ ಎಫೆಕ್ಟಿವ್ ಟೂಲ್ ಇದು ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ವಿಜುವಲೈಸೇಷನ್. ವಿಜುವಲೈಸೇಷನ್ ಬಗ್ಗೆ ನೀವು ತುಂಬಾ ಕೇಳಿರ್ತೀರಾ ಅಲ್ವಾ, ಹಾಗೆ ನೋಡಿರ್ತೀರಾ, ಕೆಲವ್ರನ್ನ ಅಬ್ಸರ್ವ್ ಮಾಡಿರ್ತೀರಾ. ನೋಡಿ, ಇಲ್ಲಿ ಆ, ತುಂಬಾ ಸೆಲೆಬ್ರಿಟಿಗಳಿರ್ಬೋದು, ಓಕೆ, ಹಾಗೆ ಅಥ್ಲೆಟಿಕ್ಸ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಅಲ್ಲಿ ನೀವು ನೋಡಿರ್ತಾರೆ, ಬಿಸ್ನೆಸ್ ಗಳಾಗಿರ್ಬೋದು, ಅಥವಾ ಎಲ್ಲರೂ ಕೂಡ ಈ ಒಂದು ಪವರ್ಫುಲ್ ಟೂಲ್ ನ ಯೂಸ್ ಮಾಡಿರ್ತಾರೆ. ಸೊ ಹೇಗೆ ಈ ಒಂದು ಟೂಲ್ ನ ಯೂಸ್ ಮಾಡೋದು, ಏನೇನು ಅನುಕೂಲಗಳಾಗುತ್ತೆ, ಆಕ್ಚುಲ್ ಆಗಿ ನಾವು ಯಾವ ರೀತಿ ಮಾಡ್ಬೇಕು ಇದನ್ನ ವಿಜುವಲೈಸೇಷನ್ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ತೀನಿ ನಿಮಗೆ. ನಾನು ಪ್ರಿವಿಯಸ್ ಟೈಮ್ ಕೂಡ ನಾನು ವಿಜುವಲೈಸೇಷನ್ ಬಗ್ಗೆ ತುಂಬಾ ಹೇಳಿದ್ದೀನಿ. ಓಕೆ, ಹೇಗೆ ನಾವು ಒಂದು ಮೆಂಟಲ್ ರಿಹರ್ಸಲ್ ಅಂತ ಹೇಳ್ತೀವಿ ವಿಜುವಲೈಸೇಷನ್ಗೆ. ಓಕೆ, ಯಾವ ರೀತಿ, ಓಕೆ, ಇಲ್ಲಿ ಅಫರ್ಮೇಷನ್ ಅಂದ ತಕ್ಷಣ ಪಿಕ್ಚರ್ ಬರುತ್ತೆ, ಹೌದಲ್ವಾ. ಐ ಆಮ್ ಸಕ್ಸಸ್ಫುಲ್ ಅಂದ ತಕ್ಷಣ ಈಗ ಸಕ್ಸಸ್ಫುಲ್ ಆಗಿರೋ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಹೌದಲ್ವಾ. ಅದೇ ರೀತಿ ಇಲ್ಲಿ ನಾನು ವಿಜುವಲೈಸೇಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಿದ್ದೀನಿ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ನಮ್ಮೊಂದು ಬ್ರೈನ್, ನಮ್ಮೊಂದು ಸುಪ್ತ ಮನಸ್ಸು ಯಾವ ರೀತಿ ತಗೊಳುತ್ತೆ, ನಮ್ಮೊಂದು ಬ್ರೈನ್ ಯಾವ ರೀತಿ ಆಕ್ಚುಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ಯಾವ್ದನ್ನ ಒಂದು ಇಮ್ಯಾಜಿನೇಷನ್ ಮಾಡ್ತಿರ್ತೀವಿ. ಓಕೆ, ಇಮ್ಯಾಜಿನೇಷನ್ ಯಾವ ರೀತಿ ಮಾಡೋದು, ಇಲ್ಲಿ ಈಗ ನಾನು ಒಂದು ಪಾಸ್ಟ್ ಹೋಗ್ತೀನಿ ಅಲ್ವಾ, ಪಾಸ್ಟ್ ಹೋದಾಗ ಅಲ್ಲಿ ಈ ವಿಜುವಲೈಸೇಷನ್ ಯಾವ ರೀತಿ ವರ್ಕ್ ಆಗೋದು, ಪಾಸ್ಟ್ ಮೆಮೊರೀಸ್ ಗಳಲ್ಲಿ. ಓಕೆ, ನಾನು ಈ ಸಿಚುವೇಶನ್ಸ್, ನನಗೆ ಇವ್ರ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಿರೋ ರೀತಿ, ಅಂದ್ರೆ ಮೂವ್ಮೆಂಟ್ ಆಗುತ್ತೆ. ಇದನ್ನ ಮೆಂಟಲ್ ಮೂವಿ ಅಂತ ಹೇಳ್ಬೋದು, ಮೆಂಟಲ್ ಮೂವಿ ಟೆಕ್ನಿಕ್ ಇದು. ಓಕೆ, ಅಂದ್ರೆ ಇಲ್ಲಿ ನೀವೊಂದು ಹಳೆ ಮೆಮೊರಿಗೆ ಹೋದಾಗ ಹಳೆ ಮೆಮೊರಿಗಳನ್ನ ಒಂದು ಪಿಕ್ಚರ್ ರೀತಿ, ಹೇಗೆ ಒಂದು ಮೂವಿ ರನ್ ಆಗುತ್ತೆ ಅಲ್ವಾ, ಅದೇ ರೀತಿ ನೀವು ವಿಜುವಲೈಸ್ ಮಾಡ್ತಿರ್ತೀರಾ, ಅಂದ್ರೆ ಅದೇ ರೀತಿ ಪ್ರೋಗ್ರಾಮ್ ಆಗಿರುತ್ತೆ. ಸೇಮ್ ಇಲ್ಲಿ ಇದನ್ನ ನಾವು ನಮ್ಮೊಂದು ಸಕ್ಸಸ್ಗೆ, ನಮ್ಮೊಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ಗೆ, ನಮ್ಮೊಂದು ಮೈಂಡ್ ಸೆಟ್ ನ ಸಕ್ಸಸ್ಗೆ ನಾವು ಯಾವ ರೀತಿ ನಮ್ಮೊಂದು ಮೈಂಡ್ ನ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಇದನ್ನ ಬಳಸ್ಕೊಳ್ಳುವಂಥದ್ದು ಈ ಒಂದು ಟೂಲ್. ನಮ್ಮ ಒಂದು ಸುತ್ತ ಮನಸ್ಸು ಯಾವ ರೀತಿ ಅಂತ ಹೇಳಿದ್ರೆ, ಅದು ಇಮ್ಯಾಜಿನೇಷನ್ ಅಥವಾ ಈ ಕ್ಷಣಕ್ಕೆ ನಡೀತಿದೆಯಾ, ಅದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಒಂದು ಟೂಲ್ ಯಾಕೆ ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಅದೇ ವಿಷಯವಾಗಿ ಈಗ ನೀವೊಂದು ಜಾಬ್ನ ಸೀಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಈಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಗೆ ಯಾವ ರೀತಿ ವಿಜುವಲೈಸೇಷನ್ ಮಾಡೋದು ಅಂತ ಹೇಳಿದ್ರೆ, ಜಸ್ಟ್ ಐಸನ್ ಕ್ಲೋಸ್ ಮಾಡಬೇಕು. ಐಸನ್ ಕ್ಲೋಸ್ ಮಾಡಿಕೊಂಡು ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಜಸ್ಟ್ ಡೀಪ್ ಬ್ರೆತ್ ನ ತಗೊಬೇಕು. ಓಕೆ, ಜಸ್ಟ್ ಟೇಕ್ ಎ ಇನ್ಹೇಲ್, ಹೋಲ್ಡ್ ದ ಬ್ರೆತ್ ಅಂಡ್ ರಿಲೀಸ್. ಈ ರೀತಿಯಾಗಿ ನೀವೊಂದು ಬ್ರೆತ್ ವರ್ಕ್ ನ ಮಾಡಬೇಕು ಬಿಫೋರ್ ವಿಜುವಲೈಸೇಷನ್. ಓಕೆ, ನೀವು ಯಾವುದೇ ಒಂದು ಟೂಲ್ ನ ಯೂಸ್ ಮಾಡೋಕ್ಕೂ ಮೊದಲು ಬ್ರೆತ್ ವರ್ಕ್ ನ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ, ಸೊ ನೋಡಿ, ನೀವು ಯಾವುದೊಂದು ಸ್ಟೇಟ್ ಅಲ್ಲಿ ಇರ್ತೀರಾ, ಸಡನ್ ಆಗಿ ವಿಜುವಲೈಸೇಷನ್ಗೆ ಕೂತ್ಬಿಡೋದಲ್ಲ, ನಾನು ವಿಜುವಲೈಸ್ ಮಾಡ್ತಿದ್ದೀನಿ ಅಂತ, ಅಥವಾ ಇಮ್ಯಾಜಿನೇಷನ್ನೇ ಬರ್ತಿಲ್ಲ ಅಂತ ನೀವು ಬಿಟ್ಬಿಡೋದಿಲ್ಲ. ತುಂಬಾ ಜನ ಹೇಳ್ತಾರೆ ನನ್ನ ಅಫರ್ಮೇಷನ್ ವರ್ಕ್ ಆಗುತ್ತೆ, ವಿಜುವಲೈಸೇಷನ್ ವರ್ಕ್ ಆಗಲ್ಲ ಅಂತ. ಬಟ್ ಇಲ್ಲಿ ಇದು ಕೂಡ ವರ್ಕ್ ಆಗುತ್ತೆ. ಬಟ್ ನೀವೇನ್ ಮಾಡಿರ್ತೀರಾ, ಅದನ್ನೇ ಹೇಳ್ಕೊಂತಾ ಇರ್ತೀರಾ, ನನ್ಗಿದು ವಿಜುವಲೈಸೇಷನ್ ವರ್ಕ್ ಆಗಲ್ಲ, ನನ್ಗಿದು ವಿಜುವಲೈಸೇಷನ್ ವರ್ಕ್ ಆಗಲ್ಲ ಅಂತ. ಅದೇ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಅಗೇನ್ ಇದು ಪ್ರೋಗ್ರಾಮಿಂಗ್. ಓಕೆ, ಸೊ ಈ ಒಂದು ಪ್ರೋಗ್ರಾಮಿಂಗ್ ನ ನೀವು ಚೇಂಜ್ ಮಾಡ್ಕೊಬೇಕು. ಇಲ್ಲ, ನಾನು ಪ್ರಯತ್ನ ಮಾಡ್ತಿದ್ದೀನಿ, ಆಗುತ್ತೆ ನನಗೆ ಅಂತ ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ, ನೀವು ರಿಪೀಟೆಡ್ ಆಗಿ ಮಾಡಿದಾಗ ಅದು ಆಗುತ್ತೆ. ಇಲ್ಲಿ ಏನ್ ಹೇಳಕ್ ಹೋಗ್ತಿರೋದು ಅಂತ ಹೇಳಿದ್ರೆ, ನಿಮಗೆ ಜಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು. ವಿಜುವಲೈಸೇಷನ್ ಮಾಡೋಕ್ಕೂ ಮುಂಚೆ ಬ್ರೆತ್ ವರ್ಕ್ ನ ಮಾಡಬೇಕು. ಬ್ರೆತ್ ವರ್ಕ್ ನ ಮಾಡ್ಕೊಂಡು ನಿಮ್ಮೊಂದು ಐಸ್ ನ ಆರಾಮಾಗಿ ಕ್ಲೋಸ್ ಮಾಡಬೇಕು. ಆರಾಮಾಗಿ ಕ್ಲೋಸ್ ಮಾಡ್ಕೊಂಡು ಯು ಜಸ್ಟ್ ಸ್ಟಾರ್ಟ್ ವಿಜುವಲೈಸಿಂಗ್. ಓಕೆ, ಇಲ್ಲಿ ಡೀಟೇಲಿಂಗ್ ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಡೀಟೇಲಿಂಗ್ ವಿಜುವಲೈಸೇಷನ್ ಅಂತ ಹೇಳಿದ್ರೆ, ಓಕೆ, ನೀವು ಆಲ್ರೆಡಿ ಒಂದು ಆಫೀಸಲ್ಲಿ ಇದ್ದೀರಾ, ಸಕ್ಸಸ್ಫುಲ್ ಆಗಿ ಇಂಟರ್ವ್ಯೂನ ಕೊಡ್ತಿದ್ದೀರಾ. ಆ ಒಂದು ಇಂಟರ್ವ್ಯೂಲಿ ಅವ್ರ ಜೊತೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀರಾ. ಮಾತಾಡ್ತಾ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಅವರು ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದಾರೆ, ಅವರು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ನಮ್ಮೊಂದು ಪ್ರೋಗ್ರಾಮಿಂಗ್, ಆ ಒಂದು ವಿಜುವಲೈಸೇಷನ್, ಆ ಒಂದು ಮೂವ್ಮೆಂಟ್ ನ, ಮೆಂಟಲ್ ಮೂವಿನ ಅಲ್ಲಿ ನಿಮ್ಮ ಒಂದು ಬ್ರೈನ್ ಅಲ್ಲಿ ಏನಾಗುತ್ತೆ, ಫೀಡ್ ನ ಮಾಡುತ್ತೆ, ಡೀಪ್ ಪ್ರೋಗ್ರಾಮಿಂಗ್ ನ ಮಾಡುತ್ತೆ. ನೀವು ಸಕ್ಸಸ್ಫುಲ್ ಆಗಿ ಇಂಟರ್ವ್ಯೂ ನ ಕೊಟ್ರಿ, ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ, ನೀವು ಈಗ ಜಾಬ್ ನ ಪಡ್ಕೊಂಡಿದ್ದೀರಾ. ಓಕೆ, ಈಗ ಅಗೇನ್ ನೀವು ಆ ಜಾಬ್ ನ ಪಡ್ಕೊಂಡು ಆ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇದ್ದೀರಾ, ಒಂದು ಒಳ್ಳೆ ಜಾಬ್ ನಲ್ಲಿ ಇದ್ದೀರಾ. ಈಗ ನೀವು ಒಂದು ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ನ ತಗೊಂತಿದ್ದೀರಾ. ನೀವು ನಿಮ್ಮೊಂದು ಕಲೀಗ್ ಜೊತೆ ತುಂಬಾ ಚೆನ್ನಾಗಿದ್ದೀರಾ. ಆಫೀಸ್ ಅಲ್ಲಿ ಮೀಟಿಂಗ್ಸ್ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಎಲ್ಲದಕ್ಕೂ ಕೂಡ ಅವರು ನಿಮ್ಮನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ. ಸೊ ನಿಮ್ಮೊಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಆಫೀಸ್ ಅಲ್ಲಿ. ಓಕೆ, ಈ ರೀತಿಯಾಗಿ ಮಾಡುವಂಥದ್ದು. ಓಕೆ, ಅಂದ್ರೆ ಇದನ್ನ ಮಾಡ್ತಾ ಏನಾಗುತ್ತೆ, ಡೀಪ್ ಪ್ರೋಗ್ರಾಮಿಂಗ್ ಆಗುತ್ತೆ ನಿಮ್ಮೊಂದು ಸುಪ್ತ ಮನಸ್ಸಿನಲ್ಲಿ. ಬಿಕಾಸ್ ಏನಾಗುತ್ತೆ, ಇಲ್ಲಿ ಸುಪ್ತ ಮನಸ್ಸು ಯಾವಾಗ್ಲೂ ಒಂದು ಮೂವಿನ ನೋಡಿ, ಯಾಕೆ ಮೂವಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಮೆಂಟಲ್ ಮೂವಿ ಬಗ್ಗೆ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ, ನೋಡಿ, ನಿಮ್ಗೆ ಯಾವ್ದು ಜ್ಞಾಪಕ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಒಂದು ಲೈಫ್ ನ ಎಷ್ಟೋ ವಿಷಯಗಳು ನಿಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ಯಾವ್ದೊಂದು ಮೂವಿಗೆ ಹೋಗ್ತೀರಾ, ಮೂವಿನ ನೋಡ್ತೀರಾ, ಅದು 10 ವರ್ಷ ಹಳೇದಿರ್ಬೋದು, ಆ ಮೂವಿ ನಿಮ್ಮಲ್ಲಿ ಈಗಲೂ ಕೂಡ ಪಾಪಪ್ ಆಗುತ್ತೆ. ಈಗಲೂ ಕೂಡ ಈ ಸಿಚುವೇಶನ್ ಹಿಂಗೆ, ಇದಾದ್ಮೇಲೆ ಇದಾಗುತ್ತೆ ಅಂತ. ಬಟ್ ಇಲ್ಲಿ ನಿಮ್ಮದೇ ಪ್ರೋಗ್ರಾಮಿಂಗ್ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡಿರ್ತೀರಾ, ಹೌದಲ್ವಾ. ಸೊ ಇಲ್ಲಿ ನಮ್ಮ ಒಂದು ಪಾಸ್ಟ್ ಮೆಮೊರೀಸ್ ಗಳು ಏನೇನು ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಏನೇನು ಬ್ಯಾಡ್ ಆಗಿದೆ ಅಥವಾ ಏನೇನು ನೆಗೆಟಿವಿಟಿ ಆಗಿದೆ ಅಥವಾ ಏನೇನು ನಿಮ್ಗೆ ಬೇಡವಾದ ಘಟನೆಗಳಾಗಿದೆ, ಅದನ್ನೆಲ್ಲ ಇಗ್ನೋರ್ ಮಾಡಬೇಕು ನಿಮ್ಮೊಂದು ಸುಪ್ತ ಮನಸ್ಸಿನಿಂದ. ಅದನ್ನು ಕೂಡ ನಾನು ತಿಳಿಸಿದ್ದೀನಿ, ಹೇಗೆ ನಮ್ಮೊಂದು ರಿವಿಷನ್ ಟೆಕ್ನಿಕಲಿ. ಓಕೆ, ಹೇಗೆ ನಮ್ಮೊಂದು ಬ್ರೈನ್ ಅಲ್ಲಿ ನಾವು ಪದೇ ಪದೇ ಹಳೆ ಘಟನೆಗಳನ್ನ ಅದು ಚೇಂಜ್ ಮಾಡಿ
ಬ್ರೈನಲ್ಲಿ ಆ ಮೆಮೊರಿ ಇರುವಂತದ್ದು, ಆ ಒಂದು ಮೆಮೊರಿನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ನೀವು ಯಾವ್ದೊಂದು ಮೂವಿನ ಜಸ್ಟ್ ಅದು ಇಂಪ್ಯಾಕ್ಟ್ ಮಾಡಿರುತ್ತೆ. ಯಾವ್ದೊಂದು ಮೂವಿ ನೋಡಿರ್ತೀರ, ತುಂಬಾ ಇಷ್ಟಪಟ್ಟು ಅದನ್ನ ನೀವು ಇದ್ ಮಾಡಿರ್ತೀರ, ಅದನ್ನ ಬಿಗ್ಗರ್ ಸ್ಕ್ರೀನ್ ಅಲ್ಲಿ ನೋಡಿರ್ತೀರ. ಹಾಗಾಗಿ ಅದೇನಾಗುತ್ತೆ, ನಿಮ್ಮ ಒಂದು ಮೈಂಡ್ ಅಲ್ಲಿ ಯಥೇಚ್ಛವಾಗಿ ಅದು ರಿಪೀಟ್ ಆಗಿ ಓಡ್ತಾ ಇರುತ್ತೆ. ನೀವು ಪದೇ ಪದೇ ಅದೇ ಸಾಂಗ್ ನ ನೀವು ಗುನುಗುವಂತದ್ದು ಇರ್ಬೋದು, ಅಥವಾ ಇಮ್ಯಾಜಿನ್ ಅದನ್ನ ಆ ಮೂವಿನ ಸಾಂಗ್ಸ್ ಗಳು ಅಂದ್ರೆ ಪ್ಲೇ ಆಗ್ತಿರೋದು, ಕ್ಯಾರೆಕ್ಟರ್ ಗಳು ಪ್ಲೇ ಆಗ್ತಿರೋದು, ಈ ರೀತಿಯಾಗಿ ರನ್ ಆಗ್ತಾ ಇರುತ್ತಲ್ವಾ. ಈ ಸಿಚುವೇಶನ್, ಎಮೋಷನಲ್ ಸಿಚುವೇಶನ್, ಫೀಲಿಂಗ್ ಸಿಚುವೇಶನ್, ಅಥವಾ ಈ ಸೀನ್ ಅಲ್ಲಿ ಹಿಂಗ ಆಗ್ತಿದೆ, ಈ ರೀತಿ ನಡೀತಿದೆ ಅಂದ್ರೆ ಅಲ್ಲಿ ಏನ್ ಬಿಗ್ಗರ್ ಸ್ಕ್ರೀನ್ ಅಲ್ಲಿ ಆಯ್ತು, ಆ ಒಂದು ಬಿಗ್ಗರ್ ಸ್ಕ್ರೀನ್ ಅಲ್ಲಿ ಆಗೋದು ನಿಮ್ಮೊಂದು ಬ್ರೈನ್ ಅಲ್ಲಿ ಆಗ್ತಾ ಇರುತ್ತೆ ಅಲ್ವಾ. ಬ್ರೈನ್ ಅಲ್ಲಿ ನೀವು ಕ್ಯಾಪ್ಚರ್ ಮಾಡಿರ್ತೀರಾ, ಬ್ರೈನ್ ಅಲ್ಲಿ ನೀವು ಸ್ಟೋರ್ ಮಾಡಿರ್ತೀರಾ. ಆ ಒಂದು ಸ್ಟೋರೇಜ್ ಎಲ್ಲಿರುತ್ತೆ, ಆ ಒಂದು ಸುತ್ತ ಮನಸ್ಸಿನ ಸ್ಟೋರೇಜ್ ಎಲ್ಲಿರುತ್ತೆ ಅಂದ್ರೆ, ನೀವು ಕಾನ್ಸಿಯಸ್ ಆಗಿ ಏನನ್ನ ನೋಡಿದ್ರಿ, ಆ ಒಂದು ಕಾನ್ಸಿಯಸ್ ಆಗಿ ನೋಡಿ ವಿತ್ ಎಮೋಷನ್ಸ್, ವಿತ್ ಫೀಲಿಂಗ್ಸ್, ಆ ಒಂದು ವಿತ್ ಅಟ್ಯಾಚ್ಮೆಂಟ್, ಅದೊಂದು ಡೀಪ್ ಕನೆಕ್ಷನ್ ಆಗಿರೋದ್ರಿಂದ ಅದು ನಿಮ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಸೇಮ್ ವೇ ಇದನ್ನ ನಿಮ್ಮೊಂದು ಸಕ್ಸಸ್ಗೂ ಕೂಡ ನೀವು ಬಳಸಬಹುದು. ವಿಜುವಲೈಸೇಷನ್ ಅಲ್ಲಿ ಬ್ರೆತ್ ವರ್ಕ್ ನ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೇಗೆ ನೀವು ಒಂದು ಮೂವಿನ ಕ್ರಿಯೇಟ್ ಮಾಡಿದ್ರಿ, ಅದೇ ರೀತಿ ನಿಮ್ಮ ಒಂದು ಬಿಗ್ಗರ್ ಸ್ಕ್ರೀನ್ ಅಲ್ಲಿ, ಆ ಒಂದು ಬಿಗ್ಗರ್ ಸ್ಕ್ರೀನ್ ಅಲ್ಲಿ ನಿಮ್ಮದೇ ಒಂದು ಸಕ್ಸಸ್ ನ ನೀವು ಕ್ರಿಯೇಟ್ ಮಾಡುವಂತದ್ದು. ಯಾಕಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಹೇಳಿದ್ನಲ್ಲ ನಿಮ್ಗೆ, ಸಬ್ ಕಾನ್ಸಿಯಸ್ ಮೈಂಡ್ ಅದು ಕಲ್ಪನೆನ ಅಥವಾ ಅದು ಇಮ್ಯಾಜಿನೇಷನ್ ಅದು ನಡೀತಾ ಇದೆ ಅಥವಾ ಈ ಕ್ಷಣದಲ್ಲಿ ನಡೀತಿದೆಯಾ ಅದ್ರ ಡಿಫ್ರೆನ್ಸಿಯೇಷನ್ ಗೊತ್ತಿರೋದಿಲ್ಲ. ಅದಕ್ಕೆ ಜಸ್ಟ್ ಅದು ಅದನ್ನ ತಕ್ಷಣಕ್ಕೆ ತಗೊಳುತ್ತೆ. ಸೊ ತಕ್ಷಣಕ್ಕೆ ತಗೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿ ಹೆಚ್ಚು ಕಾನ್ಫಿಡೆಂಟ್ ರೈಸ್ ಆಗುತ್ತೆ, ಅದಕ್ಕೆ ರಿಲೇಟೆಡ್ ಆದ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ನೀವು ಏನು ಇಲ್ಲಿ ನಾವು ಏನು ಇನ್ನರ್ ಅಸಂಪ್ಷನ್ ಅಂತ ಹೇಳ್ತೀವಿ, ಈ ಏನ್ ಫೋರ್ಡಿಲ್ ನಾವು ಕ್ರಿಯೇಟ್ ಮಾಡ್ತಿದ್ವಿ ಅದು ಹೊರಗಡೆ ವ್ಯಕ್ತ ಆಗುವಂಥದ್ದು. ಸೊ ದಟ್ ನೀವು ಅದೇ ರೀತಿ ಒಂದು ಜಾಬ್ನ ಪಡ್ಕೊಂತೀರಾ. ಅಂದ್ರೆ ನೀವು ಏನ್ ಇಷ್ಟಪಟ್ಟಿದ್ರಿ, ಇದನ್ನ ರಿಲೇಶನ್ಶಿಪ್ ಕೂಡ ಅಪ್ಲೈ ಮಾಡ್ಬೋದು, ಫೈನಾನ್ಸ್ ಕೂಡ ಅಪ್ಲೈ ಮಾಡ್ಬೋದು, ಮನಿ ವೆಲ್ತ್ಗೆ ಅಪ್ಲೈ ಮಾಡ್ಬೋದು, ಅಥವಾ ನೀವು ಹೆಲ್ದಿ ಆಗೋದಕ್ಕೂ ಕೂಡ ಇದನ್ನ ಅಪ್ಲೈ ಮಾಡ್ಬೋದು. ಹೆಲ್ದಿ ಅಂತ ಹೇಳಿದ್ರೆ, ಈಗ ನೀವು ಆರೋಗ್ಯಕರವಾಗಿದ್ದಾಗ ನೀವು ಯಾವ ರೀತಿ ಇರ್ತೀರಾ, ನೀವು ಹೆಚ್ಚು ಆರೋಗ್ಯಕರವಾಗಿದ್ದಾಗ ಯಾವ ರೀತಿ ಇರ್ತೀರಾ, ನಿಮ್ಮ ಸಿಚುವೇಶನ್ ಯಾವ ರೀತಿ ಇರುತ್ತೆ, ನೀವು ಹೆಲ್ದಿಯಾಗಿ ಓಡಾಡೋ ರೀತಿ, ನೀವು ಎಲ್ಲರ ಜೊತೆ ನಾರ್ಮಲ್ ಆಗಿರೋ ರೀತಿ, ಓಕೆ, ಅಂದ್ರೆ ನೀವು ಹೆಚ್ಚು ಸಂತೋಷವಾಗಿರೋ ರೀತಿ, ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಮಾಡಿದಾಗ ನೀವು ಬೇಗ ರಿಕವರ್ ಕೂಡ ಆಗ್ತೀರಾ. ಇದೆಲ್ಲ ಪಾಸಿಬಲ್ ಇದೆ. ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋ ಸೀರೀಸ್ ಅಲ್ಲಿ ನಾನು ತಿಳಿಸ್ತೀನಿ, ಸುಪ್ತ ಮನಸ್ಸಿನ ಪವಾಡಗಳು ಇದ್ರ ಬಗ್ಗೆ. ಓಕೆ, ಸೊ ದಟ್ ಅವಾಗ ನಿಮಗೆ ರಿಲೈಸ್ ಆಗುತ್ತೆ, ಇಷ್ಟೆಲ್ಲ ಕಾರ್ಯಗಳನ್ನ ನಿರ್ವಹಿಸುತ್ತಾ ನಮ್ಮ ಒಂದು ಸುಪ್ತ ಮನಸ್ಸು ಅಂತ ಹೇಳಿ. ಬ್ರೆತ್ ವರ್ಕ್ ನ ಮಾಡಿ ಮೊದಲನೇದಾಗಿ, ಆಮೇಲೆ ಐಸ್ ಕ್ಲೋಸ್ ನ ಮಾಡ್ಕೊಂಡು ನೀವು ವಿಜುವಲೈಸ್ ನ ಮಾಡಿ ಕಂಪ್ಲೀಟ್ ಆಗಿ, ರಿಲೇಶನ್ಶಿಪ್ಗೆ ಮಾಡಿ, ಹೆಲ್ತ್ಗೆ ಮಾಡಿ, ಹ್ಯಾಪಿನೆಸ್ಗೆ ಮಾಡಿ, ಎಲ್ಲದಕ್ಕೂ ಮಾಡಿ. ಓಕೆ, ಈ ರೀತಿಯಾಗಿ ಪ್ರೋಗ್ರಾಮಿಂಗ್ ನ ಮಾಡೋದ್ರಿಂದ ನಿಮ್ಮೊಂದು ಲೈಫಲ್ಲಿ ನೀವು ಹೆಚ್ಚೆಚ್ಚು ಹ್ಯಾಪಿನೆಸ್ ನ ಪಡ್ಕೊಂತೀರಾ, ಹೆಚ್ಚೆಚ್ಚು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಅಲ್ಲಿ ನೀವು ಭಾಗಿಯಾಗ್ತೀರಾ. ಇದು ಈಗ ನಿಮ್ಮೊಂದು ಜೀವನದಲ್ಲಿ ಸಂಭವಿಸ್ತಿದೆ ಅಂತ ಅದನ್ನ ನೀವು ತಗೊಳ್ಳಿ. ಹಾಗೇನೆ ನಿಮ್ಮ ಒಂದು ಏನಿದೆ, ಆ ಒಂದು ಎಮೋಷನ್ಸ್ ಇರ್ಬೋದು, ಆ ಒಂದು ಫೀಲಿಂಗ್ಸ್ ಇರ್ಬೋದು, ಎಲ್ಲದನ್ನು ಕೂಡ, ಆ ಒಂದು ದೃಢ ವಾಕ್ಯಗಳಿರ್ಬೋದು, ಎಲ್ಲದನ್ನು ಕೂಡ ಕಂಬೈನ್ ಮಾಡಿ ನೀವು ವಿಜುವಲೈಸೇಷನ್ ಮಾಡಿ. ಈ ರೀತಿ ವಿಜುವಲೈಸೇಷನ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇದು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಬಿಕಾಸ್ ಮೆಂಟಲ್ ರಿಹರ್ಸಲ್ ಈಕ್ವಲ್ ಟು ಆಕ್ಚುಲ್ ಬ್ರೈನ್ ಪ್ರೋಗ್ರಾಮಿಂಗ್. ಈಗ ನಾವು ಮುಂದಿನ ಒಂದು ಟೂಲ್ನ ಬಗ್ಗೆ ನೋಡೋಣ. ಈಗ ನಾವು ಮೂರನೇ ಒಂದು ಬ್ಯೂಟಿಫುಲ್ ಟೂಲ್ನ ಬಗ್ಗೆ ತಿಳ್ಕೊಳ್ಳೋಣ. ಇದಂತೂ ನಿಮ್ಮ ಒಂದು ಶಾಂತಿಯ ಜೀವನಕ್ಕೆ, ನಿಮ್ಮೊಂದು ಹ್ಯಾಪಿನೆಸ್ನ ಜೀವನಕ್ಕೆ, ಜೊತೆಗೆ ನೀವೊಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ಗೆ ಪವರ್ಫುಲಿ ವರ್ಕ್ ಆಗುವಂಥದ್ದು. ಸೊ ಈ ಒಂದು ಟೂಲ್ನ ಬಗ್ಗೆ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಯಾವುದು ಅಂತ ಹೇಳಿದ್ರೆ ಮೆಡಿಟೇಷನ್. ಸೊ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ಗೆ ಬೇಸಿಕ್ ಫಂಡಮೆಂಟಲ್ ಟೂಲ್ ಅಂತ ಹೇಳ್ಬೋದು ಇದನ್ನ. ಮೆಡಿಟೇಷನ್ ಈಸ್ ಕಾನ್ಸಿಯಸ್ ಮೈಂಡ್ ಕ್ವೈಟ್ ಅಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಟಿವ್. ಹೇಗೆ ಅಂತ ನೋಡೋಣ. ಮೆಡಿಟೇಷನ್ ಅನ್ನೋದು ನಿಮ್ಮೊಂದು ಸಕ್ಸಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಈಗ ನಾವು ದಿನನಿತ್ಯದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ತಿರ್ತೀವಿ, ಡಿಫ್ರೆಂಟ್ ಆಕ್ಷನ್ಸ್ಗಳನ್ನ ಮಾಡ್ತಿರ್ತೀವಿ, ಅಥವಾ ತುಂಬಾ ನಾವು ಥಾಟ್ಸ್ಗಳನ್ನ ರೈಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಹೆಚ್ಚೆಚ್ಚು ಕ್ರಿಯೇಟ್ನ ಮಾಡ್ತಿರ್ತೀವಲ್ವಾ ಥಾಟ್ನ. ಹಾಗೆ ನಾವು ವಿಜುವಲೈಸ್ ಮಾಡ್ತಿರ್ತೀವಿ, ಮತ್ತೊಂದು ಎಲ್ಲದನ್ನು ಮಾಡ್ತಿರ್ತೀವಿ. ಬಟ್ ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಒಂದು ಮೈಂಡು ಕ್ವೈಟ್ ಆಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಮೆಡಿಟೇಷನ್ ಇಂಪಾರ್ಟೆಂಟ್ ನೋಡಿ, ಧ್ಯಾನ ಮಾಡುವಾಗ ಏನಾಗುತ್ತೆ, ಧ್ಯಾನ ಮಾಡೋದ್ರಿಂದ, ಈಗ ನೋಡಿ, ನಾವು ಸಡನ್ ಆಗಿ ಮೆಡಿಟೇಷನ್ ಕೂತ್ಕೋತೀವಿ ಅನ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಒಂದು ಕಾನ್ಸಿಯಸ್ ಮೈಂಡ್ ತುಂಬಾ ಆಕ್ಟಿವೇಟ್ ಆಗಿರುತ್ತೆ, ಲಾಜಿಕಲ್ ಮೈಂಡ್ ತುಂಬಾ ಆಕ್ಟಿವೇಟ್ ಇರುತ್ತೆ, ತುಂಬಾ ಚಿಂತನೆಗಳಿರುತ್ತೆ, ತುಂಬಾ ವಿಷಯಗಳಿರುತ್ತೆ, ಎಲ್ಲದನ್ನು ಕೂಡ ಗ್ಯಾದರ್ ಮಾಡಿರ್ತೀವಿ. ಸೊ ಇದು ಒಂದು ಬೀಟಾ ಸ್ಥಿತಿ ಆಗಿರುತ್ತೆ, ಬೀಟಾ ಸ್ಟೇಟ್ ಆಗಿರುತ್ತೆ. ಸೊ ನಾವು ಯಾವಾಗ ಮೆಡಿಟೇಷನ್ ಮಾಡೋದಕ್ಕೆ ಕೂಡ್ತೀವಿ, ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಇದು ಏನ್ ಮಾಡುತ್ತೆ, ಮೈಂಡ್ನ ಕ್ವೈಟ್ ಮಾಡುತ್ತೆ. ನಮ್ಮೊಂದು ಲಾಜಿಕಲ್ ಥಿಂಕಿಂಗ್ ಇರ್ಬೋದು, ಅಥವಾ ನಮ್ಮ ಒಂದು ಬೇರೆ ಬೇರೆ ಯೋಚನೆಗಳಿರ್ಬೋದು, ಎಲ್ಲದನ್ನು ಕೂಡ ಸ್ಟಾಪ್ ಮಾಡುತ್ತೆ. ಸ್ಟಾಪ್ ಮಾಡಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಮೈಂಡ್ನ ಕ್ವೈಟ್ ಮಾಡುತ್ತೆ. ಈ ಮೈಂಡ್ ಕ್ವೈಟ್ ಆದಾಗ ಏನು ಉಪಯೋಗ ಆಗೋದು ಅಂತ ಹೇಳಿದ್ರೆ, ಇಲ್ಲಿ ಬೀಟಾ ಸ್ಥಿತಿಯಿಂದ ಆಲ್ಫಾ ಸ್ಟೇಟ್ಗೆ, ಆಲ್ಫಾ ಸ್ಟೇಟಿಂದ ಥೀಟಾ ಸ್ಟೇಟ್ಗೆ ಕನೆಕ್ಟ್ ಆಗುವಂಥದ್ದು. ಈ ಒಂದು ಥೀಟಾ ಸ್ಟೇಟ್, ಈ ಸ್ಟೇಟ್ ಏನಂತ ಹೇಳಿದ್ರೆ, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಓಕೆ, ನೀವು ಮಲ್ಗೋಕು ಮುನ್ನ ಇರೋ ಸ್ಥಿತಿ ಇರುತ್ತಲ್ವ, ಅಥವಾ ಡೀಪ್ ಸ್ಲೀಪಿಂಗ್ ಸ್ಟೇಟ್ ಅಂತ ಇರುತ್ತಲ್ವ, ಆ ಒಂದು ಸ್ಟೇಟ್ಗೆ ಹೇಳೋದು. ಓಕೆ, ನೀವು ಮೆಡಿಟೇಷನ್ ಮಾಡ್ತಿರ್ತೀರ. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮೈಂಡ್ ಆಕ್ಟಿವೇಟ್ ಆಗಿರುತ್ತಲ್ವಾ, ಲಾಜಿಕಲಿ ಆಗಿ ಬೇರೆ ಬೇರೆ ಇನ್ಫಾರ್ಮೇಶನ್ಗಳೆಲ್ಲ ಗ್ಯಾದರ್ ಆಗಿ ಆಕ್ಟಿವೇಟ್ ಆಗಿರುತ್ತಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಅದು ಕ್ವೈಟ್ ಆಗುತ್ತೆ. ಥೀಟಾ ಸ್ಟೇಟ್ ಏನಿದೆ ಆಕ್ಟಿವೇಟ್ ಆಗುವಂಥದ್ದು. ಈ ಥೀಟಾ ಸ್ಟೇಟ್ ಆಕ್ಟಿವೇಟ್ ಆದಾಗ
ಮಾಡಿದಾಗ ನಿಮಗೆ ಏನು ಬೇಕಾಗಿದೆ ಆ ಒಂದು ಕಲ್ಪನೆ, ಆ ಒಂದು ವಿಜುವಲೈಸೇಷನ್ ಅಥವಾ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಸಕ್ಸಸ್ಫುಲ್ ನಿಮ್ಮ ಒಂದು ಲೈಫ್ಗೆ ಏನು ಬೇಕಿದೆ ಅದನ್ನು ನೀವು ವಿಜುವಲೈಸ್ನ ಮಾಡ್ತಿರ್ತೀರ ಅಥವಾ ಒಂದು ದೃಶ್ಯನ ನೀವು ಸಂಪೂರ್ಣವಾಗಿ ಆವರಿಸ್ಕೊಳ್ಳುತ್ತೆ. ಆ ಒಂದು ಕಾನ್ಸಿಯಸ್ ಆಗಿ ನಾವು ಥಾಟ್ನ ಹಾಕೊತಾ ಇರ್ತೀವಿ, ಕಾನ್ಸಿಯಸ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾ ಇರ್ತೀವಿ. ನಮಗೆ ವರೀಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ, ಎಲ್ಲದನ್ನು ಕೂಡ ಹಾಕೊಂಡಿರ್ತೀವಲ್ಲ. ಇಲ್ಲಿ ಸಬ್ ಕಾನ್ಸಿಯಸ್ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಎಲ್ಲ ಟೈಮಲ್ಲೂ ಕೂಡ ನಾನು ಅಫರ್ಮೇಷನ್ ಹೇಳ್ಕೊತೀನಿ, ವಿಜುವಲೈಸೇಷನ್ ಹೇಳ್ಕೊತೀನಿ. ಯಾಕೆ ಅದು ವರ್ಕ್ ಆಗ್ತಿಲ್ಲ ಕೆಲವು ಟೈಮಲ್ಲಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ನ ಕ್ವೈಟ್ ಮಾಡಿರೋದಿಲ್ಲ. ಇಲ್ಲಿ ನಿಮ್ಮೊಂದು ಮೈಂಡ್ ಬೀಟಾ ಸ್ಥಿತಿಯಲ್ಲೇ ಇರುತ್ತೆ. ಅಂದ್ರೆ ನೀವು ಅದನ್ನು ಅಫರ್ಮೇಷನ್ ಕೂಡ ಹೇಳ್ಕೊಂತಿರ್ತೀರಾ, ಹಾಗೆ ಬೇರೆ ಬೇರೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಕೂಡ ಗ್ಯಾದರ್ ಮಾಡ್ತಿರ್ತೀರಾ. ಬಟ್ ಇಲ್ಲಿ ಯಾವ ರೀತಿ ಪ್ರೋಗ್ರಾಮ್ ಆಗೋದು ಅಂತ ಹೇಳಿದ್ರೆ ಎರಡನ್ನೂ ಕೂಡ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಒಂದು ಪಾಸಿಟಿವ್ ಪ್ರೋಗ್ರಾಮ್ ಅಥವಾ ಒಂದು ಬೇರೆ ಬೇರೆ ವಿಷಯಗಳಿರುತ್ತೆ, ನೆಗೆಟಿವ್ ಇದ್ರೆ ಕೂಡ ಅದನ್ನು ಕೂಡ ಪ್ರೋಗ್ರಾಮ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಮೆಡಿಟೇಷನ್ ಅಲ್ಲಿ ಏನ್ ಹೆಲ್ಪ್ ಆಗೋದು ಅಂತದ್ದು ಅಂದ್ರೆ, ಇಲ್ಲಿ ನಿಮ್ಗೆ ಏನ್ ಬೇಕು ಅದನ್ನಷ್ಟೇ ನೀವು ಫ್ರೀಡಮ್ ಮಾಡ್ತಾ ಹೋಗ್ತಿರ್ತೀರಾ ಅಲ್ವಾ. ನಿಮ್ಗೆ ಏನ್ ಬೇಕಾಗಿದೆ ನೀವು ಡಿಸಿಷನ್ ಮಾಡ್ತೀರಾ, ನೀವು ಸಂಕಲ್ಪನ ಮಾಡ್ತೀರಾ, ನನಗೆ ಇದೇ ಆಗ್ಬೇಕಾಗಿದೆ ಅಂತ ಹೇಳಿ ನೀವು ಡೀಪ್ ಪ್ರೋಗ್ರಾಮಿಂಗ್ ನ ಮಾಡುವಂಥದ್ದು. ಯಾವ ರೀತಿ ನೀವು ಮೆಡಿಟೇಷನ್ ಕೂತ್ಕೊಂತೀರಾ, ಮೆಡಿಟೇಷನ್ ಕೂತ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಗೊತ್ತಲ್ವಾ, ಆ ಒಂದು ಕಾನ್ಸಿಯಸ್ ಮೈಂಡ್ ಏನಾಗುತ್ತೆ ಕ್ವೈಟ್ ಆಗುತ್ತೆ. ಕ್ವೈಟ್ ಆಗಿ ಇಲ್ಲಿ ಥೀಟಾ ಸ್ಟೇಟ್ಗೆ ಕನೆಕ್ಟ್ ಆಗುತ್ತೆ. ತೀವ್ರವಾದ ನಿದ್ರೆಯಲ್ಲಿ ಇರ್ತಿರಲ್ವ ಅಥವಾ ಗಾಢವಾದ ನಿದ್ರೆಗೆ ಜಾರಕ್ಕೂ ಮುನ್ನ ನಿಮ್ಮ ಒಂದು ಸ್ಥಿತಿ ಏನಿರುತ್ತೆ ಆ ಒಂದು ಸ್ಟೇಟ್ ಆಗಿರುತ್ತೆ. ನೀವು ಮಲಗೂ ಇಲ್ಲ, ನೀವು ಎಚ್ಚರನೂ ಇಲ್ಲ. ಆ ಒಂದು ಸ್ಥಿತಿಯಲ್ಲಿ ನೀವು ಈ ಒಂದು ಪ್ರೋಗ್ರಾಮಿಂಗ್ ನ ಮಾಡ್ಬೋದು, ಈಸಿಯಾಗಿ ಪ್ರೋಗ್ರಾಮಿಂಗ್ ನ ಮಾಡ್ಬೋದು. ನಿಮ್ಮ ಒಂದು ಅಫರ್ಮೇಷನ್ಗಳನ್ನ ಕೂಡ ಇಲ್ಲಿ ಫೀಡ್ ನ ಮಾಡುವಂಥದ್ದು, ಅಥವಾ ನೀವು ಕಂಪ್ಲೀಟ್ ಆಗಿ ಆ ಧ್ಯಾನವನ್ನ ಮಾಡ್ತಾ ನಿಮಗೆ ಯಾವ ರೀತಿ ಜೀವನ ಬೇಕು ಅದನ್ನ ನಿಮ್ಮೊಂದು ಸಕ್ಸಸ್ ಜೀವನ ಹೇಗಿದೆ ಅದನ್ನ ನೀವು ಅಲ್ಲಿ ವಿಜುವಲೈಸ್ ನ ಮಾಡುವಂಥದ್ದು. ವಿಜುವಲೈಸ್ ಅಂತ ಹೇಳಿದ್ರೆ ನೀವು ಜಸ್ಟ್ ಕೂರ್ತೀರಾ, ಧ್ಯಾನದಲ್ಲಿ ಕೂರ್ತೀರಾ, ಅಥವಾ ಮೊದಲೇ ಸಂಕಲ್ಪನ ಮಾಡ್ತೀರಾ, ಅಥವಾ ನೀವು ಆ ಸಂಕಲ್ಪ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾನೆ ನೀವು ಒಂದು ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡೋ ರೀತಿ ನಿಮ್ಗೆ ಆ ಅನುಭವ ಆಗುತ್ತೆ. ಇದು ಡೀಪ್ ಪ್ರೋಗ್ರಾಮಿಂಗ್ ಆಗುತ್ತೆ. ನೀವು ಆ ಧ್ಯಾನವನ್ನ ಮಾಡ್ಬೇಕಾದ್ರೆ, ನೀವು ಸಕ್ಸಸ್ಫುಲ್ ಅನುಭವನ ಮಾಡ್ಬೇಕಾದ್ರೆ ಎಲ್ಲಾ ಸೆನ್ಸಸ್ಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗಿ ನಿಮ್ಗೆ ಏನಾಗುತ್ತೆ ಅದು ಡೀಪ್ ಕನೆಕ್ಷನ್ ನ ಮಾಡುತ್ತೆ, ಅಂದ್ರೆ ಡೀಪ್ ಪ್ರೋಗ್ರಾಮಿಂಗ್ ನ ಮಾಡುತ್ತೆ. ಬಿಕಾಸ್ ನಮ್ಮೊಂದು ಸಬ್ ಕಾನ್ಸಿಯಸ್ ಪ್ರೋಗ್ರಾಮಿಂಗ್ ಏನಿದೆ ಈ ಒಂದು ಸ್ಥಿತಿಯಲ್ಲಿ ತುಂಬಾ ತಯಾರಿರುತ್ತೆ. ಓಕೆ, ಅದಕ್ಕೆ ಅರ್ಲಿ ಮಾರ್ನಿಂಗ್ ಅಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್ ಈ ಒಂದು ಏನು ಅಫರ್ಮೇಷನ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಧ್ಯಾನ ಇರ್ಬೋದು, ಇದನ್ನ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಡೀಪ್ ಪ್ರೋಗ್ರಾಮಿಂಗ್ ಆಗುತ್ತೆ, ನಿಮ್ಮೊಂದು ಸಕ್ಸಸ್ ಸುಲಭ ಆಗುತ್ತೆ. ನೋಡಿ, ಇದ್ರ ಮೇಲೆ ತುಂಬಾ ರಿಸರ್ಚ್ ಕೂಡ ಆಗಿದೆ. ಹಾರ್ವರ್ಡ್ ಯೂನಿವರ್ಸಿಟಿ ಕೂಡ ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ನ ಮಾಡಿ ಅದನ್ನ ತೋರಿಸಿದ್ದಾರೆ, ಹೇಗೆ ನಾವು ನಿರಂತರವಾಗಿ ಧ್ಯಾನವನ್ನ ಮಾಡ್ತಾ ಇದ್ರೆ ನಮ್ಮೊಂದು ಬ್ರೈನ್ ಸ್ಟ್ರಕ್ಚರ್ ಯಾವ ರೀತಿ ಎಲ್ಲ ಚೇಂಜಸ್ ಆಗುತ್ತೆ, ಹಾಗೆ ಇದು ಹೇಗೆ ನಮ್ಮೊಂದು ಎಮೋಷನಲ್ ಬ್ಯಾಲೆನ್ಸ್ ನ ಕೀಪ್ ಮಾಡುತ್ತೆ, ಮೆಂಟಲ್ ಹೆಲ್ತ್ಗೆ ಯಾವ ರೀತಿ ಅದು ಸಹಾಯನ ಮಾಡುತ್ತೆ, ನಮ್ಮದು ಓವರ್ ಎಮೋಷನಲ್ ವೆಲ್ ಬೀಯಿಂಗ್ಗೆ ಯಾವ ರೀತಿ ಅದು ಹೆಲ್ಪ್ ನ ಮಾಡುತ್ತೆ. ಓಕೆ, ಇದ್ರ ಮೇಲೆ ತುಂಬಾ ರಿಸರ್ಚ್ ಆಗಿದೆ. ಓಕೆ, ಸೊ ದಟ್ ನೀವು ಮೆಡಿಟೇಷನ್ ಅನ್ನೋ ಒಂದು ಪವರ್ಫುಲ್ ಟೂಲ್ ನ ಒಂದು ಪ್ರೋಗ್ರಾಮ್ಗೆ ನೀವು ಬಳಸ್ಕೋಬಹುದು. ಅಂದ್ರೆ ನೀವು ಎವ್ರಿಡೇ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮದು ಸಬ್ ಕಾನ್ಸಿಯಸ್ ಡೀಪ್ ಪ್ರೋಗ್ರಾಮಿಂಗ್ ಆಗುತ್ತೆ. ನಾನು ಹೇಳಿದ್ನಲ್ಲ, ನೀವು ಎವ್ರಿಡೇ ಜಸ್ಟ್ ಒಂದು 5 to 10 minutes ಮೆಡಿಟೇಷನ್ ಕೂಡ ಮಾಡ್ಬೋದು. ನಿಮ್ಗೆ ತಿಳಿತಲ್ಲ, ಮೆಡಿಟೇಷನ್ ಈಕ್ವಲ್ ಟು ಕಾನ್ಸಿಯಸ್ ಮೈಂಡ್ ಕ್ವೈಟ್, ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಟಿವ್. ಅಂದ್ರೆ ಡೀಪ್ ಪ್ರೋಗ್ರಾಮಿಂಗ್ಗೆ ಅದು ತುಂಬಾ ಉಪಯುಕ್ತ ಆಗುವಂಥದ್ದು. ಸೊ ಇದನ್ನ ಮೆಡಿಟೇಷನ್ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಜಸ್ಟ್ ಒಂದು 5 to 10 minutes ಕೂಡ ನೀವು ಮೆಡಿಟೇಷನ್ ಮಾಡ್ಬೋದು. ಇಲ್ಲಿ ನೀವೊಂದು ಮ್ಯೂಸಿಕ್ ಕೂಡ ಬಳಸ್ಬೋದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಸಾಫ್ಟ್ ಮ್ಯೂಸಿಕ್ ನಷ್ಟೇ ನೀವು ಬಳಸಿ. ಇಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ಮೆಡಿಟೇಷನ್ ಮಾಡಿ, ಯಾವುದೇ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇಲ್ದೇನೆ. ಓಕೆ, ಅಂಡ್ ಜೊತೆಗೆ ನಿಮ್ಮ ಒಂದು ಉಸಿರಿನ ಮೇಲೆ ಗಮನವನ್ನು ಹರಿಸಿ. ಓಕೆ, ನೀವು ಮೆಡಿಟೇಷನ್ ಮಾಡ್ಬೇಕಾದ್ರೆ ಜಸ್ಟ್ ವಾಚ್ ಯುವರ್ ಬ್ರೆತ್ ಅಷ್ಟೇ, ಇನ್ನೇನು ಅಬ್ಸರ್ವ್ ಮಾಡಬೇಕಾಗಿಲ್ಲ. ಓಕೆ, ಇಲ್ಲಿ ಏನಾಗುತ್ತೆ, ನೀವು ಮೆಡಿಟೇಷನ್ ಮಾಡೋಕೆ ಕೂತ್ಕೊಂಡಾಗ ಏನಾಗುತ್ತೆ ನಿಮಗೆ ಥಾಟ್ಸ್ ತುಂಬಾ ಪಾಪಪ್ ಆಗ್ತಿರುತ್ತೆ. ಬಟ್ ನೀವೇನು ಅನ್ಕೊಂಡಿರ್ತೀರ, ಥಾಟ್ಸ್ ಬರ್ತಿದೆ, ಹಂಗಲ್ಲ ಅದು. ಓಕೆ, ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೂತ್ಕೊಂಡಾಗ ನಿಮ್ಗೆ ಬೇಡವಾದ ಥಾಟ್ಸ್ಗಳು ಹೊರಗೆ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ನಿಮ್ಗೆ ಏನಾಗುತ್ತೆ, ಅದು ಬರ್ತಾ ಇದೆ ಅಂತ ಫೀಲ್ ಆಗುತ್ತೆ. ಅಂದ್ರೆ ಇಲ್ಲಿ ನೀವು ಆ ಒಂದು ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಇನಿಷಿಯಲ್ ಏನಾಗ್ತಿರುತ್ತೆ, ಒಂದು 1 minute 2 minutes ಏನಾಗುತ್ತೆ ನಿಮ್ಗೆ ಆ ತರ ಆಗ್ಬಿಡುತ್ತೆ, ಬಿಡ ನಾನು ಮೆಡಿಟೇಷನ್ ಇಂದ ಅನ್ಸುತ್ತೆ. ಬಟ್ ಇಲ್ಲಿ ನೀವು ಅದೇ ಒಂದು ಸ್ಥಿತಿಲಿ ಕೂತ್ಕೊಂಡಾಗ, ನೀವು ಫೈಟ್ ಆಗಿ ಕೂತ್ಕೊಂಡಾಗ ಏನಾಗುತ್ತೆ ಅದು ಡೀಪ್ ಕನೆಕ್ಟ್ ಆಗುತ್ತೆ. ನಿಮ್ಗೆ ಏನ್ ಬೇಕಾಗಿದೆ ಅದನ್ನ ನೀವು ವಿಜುವಲೈಸ್ ನ ಮಾಡ್ಬೋದು. ನಿಮ್ಗೆ ಏನ್ ಬೇಕಾಗಿದೆ ಅದನ್ನ ನೀವು ಕಾಣ್ಬೋದು ಮೆಡಿಟೇಷನ್ ಅಲ್ಲಿ. ಅಂದ್ರೆ ಅದನ್ನ ನೀವು ಕ್ರಿಯೇಟ್ ನ ಮಾಡ್ಬೋದು, ಆ ಒಂದು ಬ್ಯೂಟಿಫುಲ್ ಇಮ್ಯಾಜಿನೇಷನ್ ನ ಕ್ರಿಯೇಟ್ ನ ಮಾಡ್ಬೋದು. ಅಂದ್ರೆ ನಿಮ್ಗೆ ಯಾವ ರೀತಿ ಸಕ್ಸಸ್ ಬೇಕಾಗಿದೆ ಅದನ್ನ ನೀವು ಕ್ರಿಯೇಟ್ ನ ಮಾಡ್ಬೋದು. ಜೊತೆಗೆ ನೀವು ಏನಾದ್ರೂ ಕೂಡ ನೀವೊಂದು ಡಿವೈನ್ ಅಲ್ಲಿ ನೀವು ಕನೆಕ್ಟ್ ಆಗಿದ್ರೆ, ಈ ಒಂದು ಎಂಟೈರ್ ಡಿವೈನ್ ಯೂನಿವರ್ಸ್ ಅಂತ ಏನ್ ಹೇಳ್ತೀವಲ್ವಾ, ಸೊ ಇದಕ್ಕೆ ಕನೆಕ್ಟ್ ಆಗ್ಬೇಕಂದ್ರೆ ನೀವು ಮಂತ್ರ ಪಠಣವನ್ನು ಕೂಡ ಮಾಡ್ಬೋದು. ಕೆಲವರೆಲ್ಲ ಏನ್ ಮಾಡ್ತಾರೆ, ಮೆಡಿಟೇಷನ್ ಕೂತ್ಕೊಂಡು ಮಂತ್ರ ಪಠಣವನ್ನು ಕೂಡ ಮಾಡ್ತಿರ್ತಾರೆ. ಇದು ಕೂಡ ತುಂಬಾ ಒಳ್ಳೇದು, ಬಿಕಾಸ್ ಮಂತ್ರಗಳು ಕೂಡ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ
ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ಗೆ ನಿಮಗೆ ಯಾವ ರೀತಿ ಬೇಕು. ಈಗ ಅಫರ್ಮೇಷನ್ಸ್ ಈಕ್ವಲ್ ಟು ಮಂತ್ರಸ್ ಅಂತ ಹೇಳ್ತೀವಿ. ಈಗ ನಾವು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ಒಂದು ಡಿವೈನ್ ಫೀಲ್ ಆಗುತ್ತೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಆಗುತ್ತೆ ಅಲ್ವಾ, ನಿಮ್ಗೆ ಇಲ್ಲಿ ಬ್ಲಿಸ್ ಫೀಲ್ ಆಗುತ್ತೆ. ಸೇಮ್ ಅದೇ ರೀತಿ ನಾನು ಸಕ್ಸಸ್ ಆಗ್ತಿದ್ದೀನಿ, ನಾನು ಸಕ್ಸಸ್ ಆಗ್ತಿದ್ದೀನಿ, ನಾನು ಸಕ್ಸಸ್ ಆಗ್ತಿದ್ದೀನಿ, ನಾನು ಆಲ್ರೆಡಿ ಸಕ್ಸಸ್ ಆಗಿದ್ದೀನಿ ಅಂತ ನೀವು ಯಾವ ರೀತಿ ಹೇಳ್ಕೊಂತಾ ಇರ್ತೀರಾ, ಅದು ಕೂಡ ಮಂತ್ರ ರೀತಿನೇ ವರ್ಕ್ ಆಗುತ್ತೆ. ಹಾಗಾಗಿ ಮೆಡಿಟೇಷನ್ ತುಂಬಾ ಪವರ್ಫುಲ್. ಓಕೆ, ವೈಶಿಷ್ಟ್ಯಪೂರ್ಣವಾದ ಒಂದು ಗೋಲ್ಗಳಿರುತ್ತೆ, ಒಂದು ಉದ್ದೇಶ ಇರುತ್ತೆ. ನಾನು ಬಿಸ್ನೆಸ್ ಸಕ್ಸಸ್ ಆಗಬೇಕು, ನಾನು ಫೈನಾನ್ಷಿಯಲ್ ಸಕ್ಸಸ್ ಆಗಬೇಕು, ನಾನು ಒಂದು ಒಳ್ಳೆ ರಿಲೇಶನ್ಶಿಪ್ಗೆ ನಾನು ನನ್ನ ಒಂದು ಗೋಲ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿನೂ ಕೂಡ ನೀವು ಒಂದು ಗೈಡೆಡ್ ಮೆಡಿಟೇಷನ್ ಕೂಡ ನೀವು ಮಾಡ್ಬೋದು. ಓಕೆ, ಇದನ್ನ ಮಾಡೋದ್ರಿಂದನೂ ಕೂಡ ನಿಮಗೆ ಡೀಪ್ ಪ್ರೋಗ್ರಾಮಿಂಗ್ ಆಗುತ್ತೆ. ಗೈಡೆಡ್ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮಗೆ ಏನಿರುತ್ತೆ, ಸೊ ನೀವು ಅದನ್ನ ಕೇಳ್ತಾ ಇರ್ತೀರಾ, ನೀವು ಜಸ್ಟ್ ಡೀಪ್ ಕನೆಕ್ಟೆಡ್ ಆಗಿರ್ತೀರ. ನಾನು ನಿಮಗೆ ಮ್ಯಾರೇಜ್ ರಿಲೇಟೆಡ್ ಗೈಡೆಡ್ ಮೆಡಿಟೇಷನ್, ತುಂಬಾ ಮೆಡಿಟೇಷನ್ ಕೂಡ ನಾನು ಒಂದು ವಿಡಿಯೋದಲ್ಲಿ ಅದನ್ನ ಹಾಕಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಮೆಡಿಟೇಷನ್ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವರು ನೀವು ಗೈಡೆಡ್ ಮೆಡಿಟೇಷನ್ ಬಳಸ್ಬೋದು. ನೀವು ನಿಧಾನಕ್ಕೆ ಗೈಡೆಡ್ ಮೆಡಿಟೇಷನ್ ಯೂಸ್ ಮಾಡ್ತಾ ದೆನ್ ನೀವು ಈಸಿಲಿ ನಿಮ್ಮದೇ ಒಂದು ಧ್ಯಾನದಲ್ಲಿ, ನಿಮ್ಮದೇ ಆ ಒಂದು ಧ್ಯಾನದ ಒಂದು ಸ್ಥಿತಿಯಲ್ಲಿ ನೀವು ಆ ದಿನವನ್ನು ಕಳಿಬಹುದು. ಅಂದ್ರೆ 5 to 10 ಮಿನಿಟ್ಸ್ ಅಟ್ ಲೀಸ್ಟ್ ಮಿನಿಮಮ್ ನೀವು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಡೂ ಮೋರ್ ದೆನ್ 30 ಮಿನಿಟ್ಸ್, 1 ಅವರ್ ಕೂಡ ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ ಇಂದ ನಿಮ್ಗೊಂದು ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ನಿಮ್ಮೊಂದು ಸಕ್ಸಸ್, ನಿಮ್ಮ ಒಂದು ಪರ್ಪಸ್ ಏನಿದೆ, ನಿಮ್ಮ ಒಂದು ಲೈಫ್ನ ಉದ್ದೇಶ ಏನಿದೆ, ಅದಕ್ಕೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಏನನ್ನ ಮಾಡಬೇಕು, ಏನೇನು ಆಗ್ತಿದ್ದೀನಿ ಲೈಫಲ್ಲಿ ಅಂತ. ಸೊ ದಟ್ ಇದೆಲ್ಲದನ್ನು ಕೂಡ ಪ್ರೋಗ್ರಾಮಿಂಗ್ಗೆ. ಸೊ ಈ ರೀತಿಯಾಗಿ ಧ್ಯಾನ ಸಹಾಯನ ಮಾಡುವಂಥದ್ದು ನಿಮ್ಮೊಂದು ಸಕ್ಸಸ್ಗೆ. ಬಿಕಾಸ್ ಇಲ್ಲಿ 95% ಅಷ್ಟು ನಿಮ್ಮೊಂದು ಜೀವನವನ್ನು ನಿಮ್ಮೊಂದು ಸಬ್ ಕಾನ್ಷಿಯಸ್ ನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ನೀವು ಯಾವುದನ್ನ ಪ್ರೋಗ್ರಾಮಿಂಗ್ ಮಾಡಬೇಕು, ಯಾವುದನ್ನ ಪ್ರೋಗ್ರಾಮಿಂಗ್ ಮಾಡಬಾರ್ದು, ಓಕೆ, ಅದನ್ನ ತಿಳ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ, ಇದರಿಂದ ನಿಮಗೆ ಏನು ಉಪಯೋಗ ಆಗ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಗವರ್ಮೆಂಟ್ ಮೈಂಡ್ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.